ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಫ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 9164976866 ಮೊಬೈಲ್ ಸಂಖ್ಯೆ ಮತ್ತು 081542511515 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಗೋಪಾಲರೆಡ್ಡಿ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು. ಮದನಪಲ್ಲಿ ರಸ್ತೆಯಲ್ಲಿ ನಡೆದ ಅಪಘಾತಕ್ಕೆ ಬಸ್ ಕಾರಣ. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಜೋಗ್ಯನಹಳ್ಳಿ ಮತ್ತು ಗೋಪಲ್ಲಿ ಗೇಟ್ ಮಧ್ಯೆ ಭಾನುವಾರ ಖಾಸಗಿ ಬಸ್ ಮತ್ತು ಕಾರಿನ ಮಧ್ಯೆ ಡಿಕ್ಕಿಯಾಗಿ 2 ಸಜೀವ ದಹನ, 3 ಮಂದಿ ಗಾಯಗೊಳ್ಳಲು ಭಾರತಿ ಬಸ್ಸಿನ ಚಾಲಕನೇ ಕಾರಣವೆಂದು ಫಿರ್ಯಾದಿ ಗೋಪಾಲರೆಡ್ಡಿರವರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಆಲ್ ಇಂಡಿಯಾ ರೇಡಿಯೋನಲ್ಲಿ ಟೆಕ್ನಾಲಿಸ್ಟ್ ಆಗಿ ಕೆಲಸ ಮಾಡುವ 59 ವರ್ಷದ ಗೋಪಾಲರೆಡ್ಡಿ ದೂರು ನೀಡಿ ತಾನು ಹಾಲಿ ಬೆಂಗಳೂರಿನ ನೆಕ್ಕುಂದಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದು, ಸ್ವಂತ ಸ್ಥಳ ನೆರೆಯ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆ ಕೊಂಡಾಪುರ ಮಂಡಲಂ ಚೋಡಪಲ್ಲಿ ಗ್ರಾಮವಾಗಿದೆ. ತನ್ನ ಹೆಂಡತಿ ಕಲಾವತಿಯವರೊಂದಿಗೆ 32 ವರ್ಷಗಳ ಹಿಂದೆ ಮದುವೆಯಾಗಿದ್ದು, ತಮ್ಮ ದಾಂಪತ್ಯದಲ್ಲಿ ಧನಂಜಯ ರೆಡ್ಡಿ ಎಂಬ ಒಬ್ಬನೇ ಮಗನಿದ್ದು 2 ವರ್ಷಗಳ ಹಿಂದೆ ತಮ್ಮ ಸ್ವಂತ ಗ್ರಾಮವನ್ನು ಬಿಟ್ಟು ಬೆಂಗಳೂರಿನ ನೆಕ್ಕುಂದಿಯಲ್ಲಿ ವಾಸವಾಗಿರುತ್ತೇವೆ. ನನ್ನ ಸೊಸೆ ಶೋಭಾರಾಣಿರವರ ಅಣ್ಣನ ಮಗನನ್ನು ನೋಡಲು ಮಾರ್ಚ್ 7ರಂದು ತಮ್ಮ ಸ್ವಂತ ಊರಿಗೆ ಹೋಗಿದ್ದು, ನನ್ನ ಮಗ ಧನಂಜಯ ರೆಡ್ಡಿ, ನನ್ನ ಪತ್ನಿ ಕಲಾವತಿ, ಸೊಸೆ ಶೋಭಾರಾಣಿ, ನನ್ನ ಅತ್ತೆಯಾದ ಮಹಾಲಕ್ಷ್ಮಮ್ಮ ಮತ್ತು ಮೊಮ್ಮಗ ಮಾನ್ವಿತ್ ರೆಡ್ಡಿರವರು ತಮ್ಮ ಬಾವತ್ತು ಬಲನ ಕಾರಿನಲ್ಲಿ ಹೋಗಿದ್ದು, ಮತ್ತೆ ಮಗುವನ್ನು ನೋಡಿಕೊಂಡು ನಾವು ಹೋಗಿದ್ದ ಕಾರಿನಲ್ಲೇ ವಾಪಸ್ ಬೆಂಗಳೂರಿಗೆ ಬರಲು 5 ಮಂದಿ ಕಾರಿನಲ್ಲಿ ಬಂದರೆ ನಾನು ಮಾತ್ರ ಹೊಸದಾಗಿ ಖರೀದಿ ಮಾಡಿದ್ದ ಆಕ್ಟಿವ್ ಹೊಂಡ ದ್ವಿಚಕ್ರ ವಾಹನದಲ್ಲಿ ಕಾರಿನ ಹಿಂದೆಯೇ ಚಾಲನೆ ಮಾಡಿಕೊಂಡು ಬೆಂಗಳೂರಿಗೆ ಹೋಗುತ್ತಿದ್ದವು. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಜೋಗ್ಯನಹಳ್ಳಿ ಬಳಿ ಭಾನುವಾರ ಬೆಳಗ್ಗೆ 10 ಗಂಟೆಯ ಸಮಯದಲ್ಲಿ ನನ್ನ ಮಗ ಧನಂಜಯ ರೆಡ್ಡಿ ಕಾರನ್ನು ಎಡಬದಿಯಲ್ಲಿ ಚಾಲನೆ ಮಾಡಿಕೊಂಡು ಹೋಗುತ್ತಿದ್ದಾಗ ಭಾರತಿ ಬಸ್ಸಿನ ಚಾಲಕ ಮುನ್ನಾ ಬಾಷ್ ಅಲಿಯಾಸ್ ಮುನಿರಾಜು ಬಸ್ಸನ್ನು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದು ನನ್ನ ಮಗನ ಕಾರಿಗೆ ಡಿಕ್ಕಿ ಹೊಡೆಸಿದ ಪರಿಣಾಮ ಕಾರಿನ ಮುಂಭಾಗ ಜಖಂಗೊಂಡು ಬೆಂಕಿ ಹತ್ತಿಕೊಂಡಿತು. ಕೂಡಲೇ ತಾನು ಹಾಗೂ ಸ್ಥಳದಲ್ಲಿದ್ದ ಸಾರ್ವಜನಿಕರು ಹೋಗಿ ನೋಡಲಾಗಿ ಕಾರು ಚಾಲನೆ ಮಾಡುತ್ತಿದ್ದ ನನ್ನ ಮಗ ಧನಂಜಯ ರೆಡ್ಡಿ ಮತ್ತು ನನ್ನ ಹೆಂಡತಿ ಕಲಾವತಿರವರಿಗೆ ಸುಟ್ಟು ಗಾಯಗಳಾಗಿ ಬೆಂಕಿ ತಗುಲಿ ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ. ಹಿಂದೆ ಕುಳಿತಿದ್ದ ಸೊಸೆ ಶೋಭಾರಾಣಿಯವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ತನ್ನ ಮೊಮ್ಮಗ ಮಾನ್ವಿತ್ ರೆಡ್ಡಿರವರಿಗೆ 2 ಕಾಲುಗಳಿಗೆ ರಕ್ತ ಗಾಯಗಳಾಗಿದೆ. ತನ್ನ ಅತ್ತೆ ಮಹಾಲಕ್ಷ್ಮವರವರಿಗೆ ಎಡಭಾಗದ ತಲೆಗೆ, ಮೈಗೆ ರಕ್ತ ಗಾಯವಾಗಿರುತ್ತೆ. ತನ್ನ ಮಗನ ಕಾರಿಗೆ ಡಿಕ್ಕಿ ಹೊಡೆಸಿದ ಬಸ್ಸು ಸಹ ರಸ್ತೆಯ ಬಲಭಾಗಕ್ಕೆ ಉರುಳಿ ಬಿದ್ದಿದ್ದು, ಬಸ್ಸಿನಲ್ಲಿದ್ದವರಿಗೆ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳು ಸಹ ಆಗಿರುತ್ತೆ. ಇನ್ನು ಸ್ಥಳದಲ್ಲಿದ್ದವರ ಸಹಾಯದಿಂದ ಮೃತದೇಹಗಳನ್ನು ಮತ್ತು ಗಾಯಗಳನ್ನು ಆಂಬುಲೆನ್ಸ್ ವಾಹನದಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿಕೊಂಡು ಬಂದಿರುತ್ತೇವೆ. ನನ್ನ ಮಗನ ಕಾರಿಗೆ ಡಿಕ್ಕಿ ಹೊಡೆಸಿದ ಬಸ್ಸಿನ ಚಾಲಕ ಮುನ್ನಾ ಬಾಷಾ ಅಲಿಯಾಸ್ ಮುನಿರಾಜು ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಕೋರಿದ ಮೇರೆಗೆ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ.